ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಾನು ಈ ಶ್ರೀವಲ್ಲಿನ ಏನೋ ಅನ್ಕೊಂಡಿದ್ದೆ, ಬಹಳ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಮೇಡಮರೇ, ನೀವ ಬಂದ್ರೆ ಪರವಾಗಿಲ್ಲ ಕಾಂತಮ್ಮನವ್ರೆ. ನೀವು ನಿಜವಾಗ್ಲೂ ಬುದ್ಧಿ ಕಲ್ತಿದ್ದೀರೋ ಅಥವಾ ಬುದ್ಧಿ ಕಲ್ತಿರೋ ಥರ ನಾಟಕ ಆಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನೀವೇನು ಮಾತಾಡಿದ್ರೋ ಅದರಿಂದ ನನಗಂತೂ ತುಂಬ ಖುಷಿ ಆಯಿತು. ಅಯ್ಯೋ, ಖುಷಿ ಆಯ್ತಾ ಮೇಡಮರೇ? ಇದಕ್ಕಿಂತ ನನಗೆ ಇನ್ಯಾವ ಭಾಗ್ಯ ಬೇಕು ಮೇಡಮರೇ? ನಿಮ್ಮನ್ನು ಖುಷಿ ಪಡಿಸೋದೇ ನನ್ನ ಕಾಯಕ ಮೇಡಮರೇ. ನೀವು ಮಹಾರಾಣಿ, ನಾನು ನಿಮ್ಮ ಸೇವಕಿ. ನೀವು ಖುಷಿ ಪಡ್ತೀನಿ ಅಂದ್ರೆ ನಾನು ಭರತನಾಟ್ಯನೂ ಮಾಡ್ತೀನಿ, ಯಕ್ಷಗಾನನೂ ಮಾಡ್ತೀನಿ, ದೊಡ್ಡ ಆಟನೂ ಮಾಡ್ತೀನಿ, ಸಣ್ಣ ಆಟನೂ ಮಾಡ್ತೀನಿ. ಮೇಡವ್ರೆ, ಮಹಾರಾಣಿಯವ್ರಿಗೆ ಖುಷಿ ಆಯ್ತು ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಹಿಂಗೆ ಕೊಳ್ಳಗಳದೋ ಬೆಳ್ಳಗಳದೋ ಏನೋ ತೆಗೆದ್ಬಿಟ್ಟು ಹಿಂಗೆ ಎಸಿತಿದ್ರಂತೆ. ನೀವ್ ಹಂಗೇನಾರ ಎಸಿತೀರಾ? ಸಾಕು ಸಾಕು, ಅಷ್ಟೊಂದು ಕಣ್ಸ್ ಕಾಣ್ಬೇಡಿ. ನನಗಿನ್ನೂ ಅಷ್ಟೊಂದು ಖುಷಿ ಆಗಿಲ್ಲ. ಆಗಿಲ್ವಾ? ಮೊದಲು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ಮಹಾರಾಣಿಗೆ ಸೆರೆಮನೆಗೆ ಕಳ್ಸೋದಕ್ಕೂ ಗೊತ್ತು. ಜೀವ ಬಂದಂಗಾಯ್ತು. ಅಪ್ಪಿತಪ್ಪಿ ನಾನೇನಾದ್ರೂ ಈ ಶ್ರೀವಲ್ಲಿ ಪರವಾಗಿ ಮಾತಾಡ್ಬಿಟ್ಟಿದ್ರೆ, ಅದನ್ನೇನಾದ್ರೂ ಈ ಅಮ್ಮ ಕೇಳಿಸ್ಕೊಂಡ್ಬಿಟ್ಟಿದ್ರೆ, ಇಷ್ಟೊತ್ತಿಗೆ ನಾನು ನನ್ನ ಮಗ ಕಂಬಿಯಿಂದ ಇರಬೇಕಾಗ್ತಿತ್ತು. ಏನೋ ಇತ್ತೀಚೆಗೆ ನನ್ನ ಅದೃಷ್ಟ ತುಂಬಾ ಕೈ ಹಿಡಿತಿದೆ. ಮೊನ್ನೆನೂ ತಪ್ಪಿಸಿದ್ಲು, ಇವತ್ತು ತಪ್ಪೋಯ್ತು. ದೇವ್ರೇ, ನೀನ್ ಕರುಣಾಮಯಿ ಕಣಪ್ಪ. ಬೇರೆಯವ್ರಿಗೆ ಅಂದೆ? ಯಾರಿಗೆ? ನಮ್ಮ ಭಾವಂಗೆ ಸರ್. ಪಾರ್ಟಿ ಆಫೀಸಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಯಾವ್ದಾನ ಕೆಲಸ ಇದ್ರೆ ಹೇಳಿ ಸರ್, ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಭಾವನ್ಗ ನಿನ್ನನ್ನು ಮಾಯನ್ ಇಟ್ಕೊಂಡಿರೋದೇ ಹೆಚ್ಚು. ಅದು ಲಲಿತಾದೇವಿ ಅಮ್ಮನವರಿಂದ ನಿನ್ನನ್ನು ನೀ ಮಾಯನ್ ಇಟ್ಕೊಂಡಿದ್ದೆ. ಈಗ ನಿಮ್ಮ ಭಾವನು ಸೇರಿಸ್ಕೊಂಡು ಕೆಲಸ ಕೊಟ್ಟು ಅವನ್ನ ಬೇರೆ ಸಾಕ್ಬೇಕಾ? ಆಗಲ್ಲ. ಪ್ಲೀಸ್ ಹಂಗೆ ಹೇಳ್ಬೇಡಿ ಸರ್. ಅವ್ರಿಗೆ ಎಲ್ಲಿ ಹೋದ್ರೂ ಕೆಲಸ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ಕೇಳ್ತಾ ಇರೋದು, ಒಂದು ಚಿಕ್ಕ ಕೆಲಸ, ಯಾವ ಕೆಲಸ ಆದ್ರೂ ಪರವಾಗಿಲ್ಲ, ಅವ್ರು ನಿಷ್ಠೆಯಿಂದ ಮಾಡ್ತಾರೆ. ಪ್ಲೀಸ್ ಸರ್, ಇಲ್ಲ ಅಂತ ಹೇಳ್ಬೇಡಿ. ಇದೊಂದು ಉಪಕಾರ ಮಾಡಿಕೊಡಿ ಯಜಮಾನ್ರೆ, ಪ್ಲೀಸ್ ಸರ್. ಯಜಮಾನ್ರೆ ದಯವಿಟ್ಟು. ಇರ್ಲಿ ವೀರು, ಬಂದೆ ಅಕ್ಕ. ಸುಬ್ಬು, ನಿಮ್ಮ ಭಾವನಿಗೆ ಕೆಲಸ ಕೊಡೋಕ್ಕೆ ನಾನು ಒಪ್ಪಿದ್ದೀನಿ. ಥ್ಯಾಂಕ್ಸ್ ಯಜಮಾನ್ರೆ, ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬೇರೆ ಯಾವುದೂ ಕೆಲಸ ಖಾಲಿ ಇಲ್ಲ, ಅಕ್ಕನಿಗೆ ಅಸಿಸ್ಟೆಂಟ್ ಆಗಿರೋಕ್ಕೆ ಹೇಳು. ಅವಳು ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ಸಾಕು. ನಿಷ್ಠೆಯಿಂದ ಭಕ್ತಿಯಿಂದ ಕೆಲಸ ಮಾಡಬೇಕು. ನಾಳೆಯಿಂದನೇ ಬರೋಕ್ಕೆ. ಇರ್ಲಿ. ಸರ್, ನೀವು ನನ್ನ ಪಾಲಿನ ದೇವರು ಸರ್. ಈ ಜನ್ಮದಲ್ಲಿ ನಿಮ್ಮ ಋಣವನ್ನ ನಾನು ತೀರ್ಸಕ್ಕೆ ಆಗಲ್ಲ ಸರ್. ನೀವು ಕಾಲಲ್ಲಿ ತೋರಿಸಿದ ಕೆಲಸನ ತಲೆ ಮೇಲೆ ಹೊತ್ತುಕೊಂಡೇ ಮಾಡ್ತೀನಿ ಸರ್.